ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಕಮೆಂಟ್ ಬಂದಿತ್ತು, ಸೊ ಜಿಗ್ಜ್ಯಾಗ್ ಮಾಡೋದಕ್ಕೆ ಸೀರೆನ ಹೇಗೆ ಸ್ಟ್ರೈಟಾಗಿ ಅರಿಬೇಕು ಅಂತ. ನಾನು 2 ವಿಧಾನದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆಯೇ ಅರಿಯೋದು, ಹಾಗೆಯೇ ಸೊ ಸಾಫ್ಟ್ ಸಿಲ್ಕ್ ಸ್ಯಾರಿಗಳು, ಈ ರೀತಿ ಬಾರ್ಡರ್ ಸ್ಯಾರಿಗಳನ್ನ ಹೇಗೆ ಅರಿಬೇಕು ಅಂತಂದ್ಬಿಟ್ಟು 2 ರೀತಿ ತೋರಿಸ್ಕೊಡ್ತೀನಿ. ಫಸ್ಟ್ ಈ ರೀತಿ ಸೀರೆನ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಬಾರ್ಡರ್ ಇರೋ ಕಡೆ ನಾವು ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅಲ್ಲಿ ಈ ರೀತಿ ಒಂದು 2 ಎಳೆ ದಾರನ ತಗೊಳ್ಳಿ. 1 ಎಳೆ ತಗೊಂಡ್ರೆ ನಿಮಗೆ ಕಿತ್ತೋಗುತ್ತೆ. ಹತ್ರದಿಂದ ತೋರಿಸ್ತೀನಿ ನೋಡಿ. ಒಂದು 2 ಎಳೆ ದಾರನ ಈ ರೀತಿ ತಗೊಂಡು ಅದನ್ನು ಈ ರೀತಿ ಎಳ್ಕೊಳ್ಳಿ. ಬಾರ್ಡರ್ ಎಷ್ಟಿರುತ್ತೆ ನಿಮ್ಮ ಸ್ಯಾರಿಲಿ ಫಸ್ಟು ಅಷ್ಟನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಾದಮೇಲೆ ಒಂದು 2 ಎಳೆನ ತಗೊಂಡು ಈ ರೀತಿ ಎಳ್ಕೊಳ್ತಾ ಬನ್ನಿ. ಸೊ ಇದನ್ನು ಪೂರ್ತಿಯಾಗಿ ಈ ರೀತಿ ಎಳ್ಕೊಳ್ತಾ ಬನ್ನಿ. ಅವಾಗೇನಾಗುತ್ತೆ, ಸ್ಟ್ರೈಟಾಗಿ ನಿಮಗೆ ಅದು ಹೋಗುತ್ತೆ. ಆ ದಾರ ಬಂದು ಸ್ಟ್ರೈಟಾಗಿರುತ್ತೆ ಅಲ್ವಾ. ಸೀರೆ ಪೂರ್ತಿ ಆ ರೀತಿ ಎಳೆದಾಗ ಏನಾಗುತ್ತೆ, ನಿಮಗೆ ಜಿಗ್ಜಾಗಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ಜಿಗ್ಜಾಗ್ ಕೂಡ ಅದೇ ರೀತಿ ಸ್ಟ್ರೈಟ್ ಬರೋದಿಲ್ಲ. ಆವಾಗ ಕಸ್ಟಮರ್ಸ್ಗೆ ಅದು ಇಷ್ಟ ಆಗೋದಿಲ್ಲ ಆ ರೀತಿ ಜಿಗ್ಜಾಗ್ ಬಂದರೆ. ಸೊ ನೀವು ಈ ರೀತಿ ಮೆಥಡ್ನ ಯೂಸ್ ಮಾಡಿಕೊಂಡು, ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಈ ರೀತಿ ಮೆಥಡ್ನ ಯೂಸ್ ಮಾಡಿಕೊಂಡು ಜಿಗ್ಜಾಗ್ಗೆ ಸ್ಯಾರಿನ ಅರಿಯೋವಂಥದ್ದು. ಸೊ ನಾನು ಕೂಡ ಕೈಯಲ್ಲಿ ಆಗೋವಂಥದ್ದನ್ನು ಕೈಯಲ್ಲಿ ಅರ್ದು ಬಿಡ್ತೀನಿ. ಅದನ್ನು ಕೂಡ ಇವಾಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲ ಅಂತಂದರೆ ಈ ರೀತಿ ಜಿಗ್ಜಾಗ್ದ ಈ ರೀತಿ ಸೀರೆನ ಎಳ್ಕೊಳ್ತಾ ಪೂರ್ತಿ ಸೀರೆನ ಈ ರೀತಿ ಎಳ್ಕೊಳ್ಳಿ. ಸೊ ನಾನು ನಿಮಗೆ ಗೊತ್ತಾಗಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಇಷ್ಟೊಂದೇನು ನಿಧಾನ ಆಗೋದಿಲ್ಲ. 1 ನಿಮಿಷದಲ್ಲೆಲ್ಲ ಈ ರೀತಿ ಮಾಡಿಕೊಂಡು ಅರ್ದು ಬಿಡ್ಬೋದು. ನೀವು ಕೇಳ್ಬೋದು, ಪ್ರತಿಯೊಂದು ಸೀರೆನೂ ಈ ರೀತಿ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಲ್ವಾ ಅಂತ. ಸೊ ಅಷ್ಟೇನ ಟೈಮ್ ಆಗೋದಿಲ್ಲ. 1 ನಿಮಿಷ 2 ನಿಮಿಷದಲ್ಲೆಲ್ಲ ಈ ರೀತಿ ರೆಡಿ ಮಾಡ್ಬೋದು. ಯಾಕಂತಂದರೆ ನೀಟಾಗಿ ಫಿನಿಶಿಂಗ್ ಕೊಡೋದು ಮುಖ್ಯ ಆಗುತ್ತೆ. ಹಾಗಾಗಿ ಈ ರೀತಿ ದಾರನ ನೋಡಿ, 2 ದಾರನೂ ಕೂಡ ಹಿಡ್ಕೊಂಡು ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ಅಲ್ಲಿ ಲೈನ್ ಫಾರ್ಮ್ ಆಗಿರುತ್ತೆ ನೋಡಿ. ಕರೆಕ್ಟಾಗಿ ಸ್ಟ್ರೈಟಾಗಿ ಅದು ದಾರ ಎಲ್ಲೆಲ್ಲಿ ಎಳ್ಕೊಂಡಿರ್ತೀವಿ ಅಲ್ವಾ, ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀಟಾಗಿ ಲೈನ್ ಬಂದಿರುತ್ತೆ. ಅದೇ ಲೈನ್ ನೇರಕ್ಕೆ ನೀವು ಕಟ್ ಮಾಡ್ತು ಅಂತಂದರೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಸೊ ಇದು ಗೊತ್ತಾಯ್ತಲ್ವ, ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಕಾಣಿಸ್ತಾ ಇರ್ಬೋದು ಅಲ್ಲಿ ಲೈನ್ ಅನ್ನೋದು ನೋಡಿ. ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ಅದೇ ಲೈನ್ಗೆ ಕಟ್ ಮಾಡಿ. ಯಾವುದೇ ಒಂದು ಸ್ಯಾರಿ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿಗಳಾದರೂ ನೀವು ಈ ರೀತಿ ಒಂದು ದಾರನ ಎಳ್ಕೊಳ್ಳಿ. ಒಂದು ದಾರ ಎಳೆದು ಅದೇ ನೇರಕ್ಕೆ ಇವಾಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಆ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ಆ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ರೆಡಿ ಆಗುತ್ತೆ. ಇನ್ನೊಂದು ಮೆಥಡಲ್ಲೂ ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಇದನ್ನು ಕಮೆಂಟ್ ಮಾಡಿದರು, ಹಾಗಾಗಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಯಾಕಂತಂದರೆ ಕಮೆಂಟಲ್ಲಿ ನಾವು ಹೇಳಿದರೆ ಒಬ್ಬೊಬ್ಬರಿಗೆ ಅರ್ಥ ಆಗೋದಿಲ್ಲ. ಒಂದು 2 ನಿಮಿಷ 3 ನಿಮಿಷ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೇನೋ ಅಲ್ವಾ ಅಂದ್ಬಿಟ್ಟು ಏನು ಮಾಡಿದೆ, ವೀಡಿಯೋನ ಮಾಡಿದ್ದೀನಿ. ಸೊ ಇನ್ನೊಂದಷ್ಟು ಕಮೆಂಟ್ಗಳಿಗೂ ಕೂಡ ವೀಡಿಯೋ ಮಾಡಬೇಕು. ಇವತ್ತೆಲ್ಲ ಫುಲ್ ಕಟಿಂಗ್ ಮಾಡ್ಕೊಳ್ಳೋದೇ ಆಗಿದೆ. ಸೊ ಡಿಸೈನ್ ಬ್ಲೌಸ್ಗಳನ್ನೂ ಕೂಡ ಕಟಿಂಗ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು ಅಷ್ಟೇ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳೋದಷ್ಟೇ. ನೆಕ್ಸ್ಟ್ ಇನ್ನೊಂದು ರೀತಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಸ್ಯಾರಿನ ತಗೊಳ್ಳಿ. ಸ್ಯಾರಿನ ತಗೊಂಡು ಫಸ್ಟ್ ಒಂದು ಸ್ವಲ್ಪನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸಿಲ್ಕ್ ಸ್ಯಾರಿಗಳಾಗಿರ್ಬೋದು, ಈ ಸಾಫ್ಟಾಗಿರೋ ಸ್ಯಾರಿಗಳನ್ನ ಈ ರೀತಿ ಕಟ್ ಮಾಡ್ಬೋದು ನೋಡಿ. ಹೀಗೆ ಸ್ವಲ್ಪನ ಕಟ್ ಮಾಡಿಬಿಟ್ಟು ಈಗ ಹಿಡ್ಕೊಂಡು ಹರಿದ್ರೆ ಅದು ಒಂದೇ ಸಮಕ್ಕೆ ಬರುತ್ತೆ ನಿಮಗೆ. ಸೊ ಈ ರೀತಿ ಸ್ಯಾರಿಗಳು, ಸಿಂಪಲ್ ಸ್ಯಾರಿಗಳೆಲ್ಲನೂ ಕೂಡ ಇದೇ ರೀತಿ ಕಟ್ ಮಾಡಿ. ನೋಡಿದ್ರಲ್ವ, ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಇಷ್ಟೇ ಜಿಗ್ಜಾಗ್ ಮಾಡೋದಕ್ಕೆ ಸೀರೆನ ನಾವು ಈ ರೀತಿ ಅರಿಕೊಳ್ಬೋದು.